ಜಯವಾಗಲಿ ಜಯವಾಗಲಿ ಅನ್ನದಾತರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. ನಂಜನಗೂಡು ತಾಲೂಕಿನ ಸಮಗ್ರ ನಿಯತ ನೀರಾವರಿ ಜಾರಿ ಆಗಲೇಬೇಕು 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 ಆಗಲೇಬೇಕು. ರೈತರ ಒತ್ತಾಯಗಳನ್ನು ಸರ್ಕಾರ ಈಡೇರಿಸಲೇಬೇಕು 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 ಈಡೇರಿಸಲೇಬೇಕು. ರೈತರ ಸಮಸ್ಯೆಗಳನ್ನು ತಾಲೂಕುಗಳನ್ನು ಪರಿಹರಿಸಲೇಬೇಕು 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 ಪರಿಹರಿಸಲೇಬೇಕು. ರೈತರ ಸಮಸ್ಯೆಗಳನ್ನು ಕೇಳಲಾಗದಂತ ಕಿವಿ ಕೇಳಿ ತಾಲೂಕಾಡಳಿತ ಕೇಳಿ ಧಿಕ್ಕಾರ 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 ಧಿಕ್ಕಾರ. ಸಮಗ್ರ ಏತ ನೀರಾವರಿ ಜಾರಿ ಆಗಲೇಬೇಕು 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 ಆಗಲೇಬೇಕು. ಅನ್ನದಾತರನ್ನು ರಕ್ಷಣೆ ಮಾಡಲೇಬೇಕು 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 ಮಾಡಲೇಬೇಕು. ಅಂದ್ರೆ ಒಂದೊಂದು ಒಂದೊಂದು ಬೇಡ ತಾಲೂಕು ಮಟ್ಟದಲ್ಲಿ ಈ ಕೆಲಸ ಕಷ್ಟೇ ಏನಿದೆ ಮಾಹಿತಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ವಿದ್ಯಾಸಂಘ ಇಟ್ಕೊಳ್ತಾ ಇದೆ. ಅದ್ರ ಮೇಲೆ ತಗೊಳ್ತೀನಿ ಕೆಲಸ ಇಲಾಖೆಯಲ್ಲಿ ಹೇಳಿದ್ರು ಅದಷ್ಟು ಬೇರೆ ವಿಷಯಗಳು ಏನು ಕೆಲಸಗಳಾಗ್ಬೋದು ಮಾಡಿ ಇನ್ನೇ ತಾರೀಕಿನಿಂದ ಅಷ್ಟು ಇರುತ್ತದೆ. ಯಾವ ಇಲಾಖೆಯಿಂದ ಆಗಬೇಕು ಆ ಎಲ್ಲ ಇಲಾಖೆ ಮುಖ್ಯಸ್ಥರನ್ನು ಹೊರಗಿಸಿ ಅಧಿಕಾರಿಗಳನ್ನು ಹೊರಗಿಸಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಟ್ಟು ಎಲ್ಲ ಇದೇ 8/6/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಂಜನಗೂಡಿನ ಅಂಬೇಡ್ಕರ್ ಸರ್ಕಲ್ನಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಬೃಹತ್ ರೈತ ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಂಜನಗೂಡು ತಾಲೂಕಿಗೆ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಏನಪ್ಪ ಅಂದರೆ ಕಬಿನಿ ಕಾವೇರಿ ಲಕ್ಷ್ಮಣತೀರ್ಥ ಈ ಒಂದು 3 ನದಿಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತವೆ. ಕಬಿನಿ ಡ್ಯಾಮ್ ಇದೆ, ಮತ್ತೆ KRS ನಮ್ಮ ಪಕ್ಕದ ಜಿಲ್ಲೆಯ ಶ್ರೀಪಟ್ಟಿ ಸೇರಿದಂತ ಒಂದು ತಾಲೂಕಲ್ಲಿರುವಂಥದ್ದು, ಅದು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು. ನಮ್ಮ ನಂಜನಗೂಡು ತಾಲೂಕಿನ ಉಲ್ಲಳಿ ಮತ್ತೆ ಕಸ್ಬಾ ಮತ್ತೆ ಕವಲಂದೇವರಿ ಇದುವರೆಗೆ ನೀರಾವರಿ ವ್ಯವಸ್ಥೆ ಆಗಿಲ್ಲ. ನಮ್ಮ ರೈತರು ಮೇ 5 ಜೂನ್ ಬಂದಿದೆ, 106 ಬೋರ್ವೆಲ್ಗಳು ಬಂದೋಗಿದೆ. ಬೆಳೆದಂತ ಕಬ್ಬು ಬಾಳೆ ಇತರೆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ನಾಶ ಆಗಿರುವಂತಹ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಪರಿಹಾರ ಕೊಡಬೇಕು. ಮತ್ತೆ ಕಬಿನಿಗೆ ಇರುವ TMC ನೀರನ್ನ ತಮಿಳುನಾಡಿಗೆ ನಾವು ವರ್ಷ ಬರುವಂತಹ ಒಂದು ವ್ಯವಸ್ಥೆ ಇದೆ. ಆದರೆ ನಮ್ಮ ಭಾಗದ ಕೆರೆಗಳಿಗೆ ಇದುವರೆಗೆ ವೈಜ್ಞಾನಿಕವಾಗಿ ನೀರಿನ ನುಗ್ಗಿಸುವ ಕೆಲಸ ಮಾಡಿಲ್ಲ, ಕೆರೆಗಳನ್ನು ತೆರವುಗೊಳಿಸಿಲ್ಲ. ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯೋದಕ್ಕೂ ನೀರಿಲ್ಲ. ಇಂತಹ ವಿಚಾರಗಳನ್ನ ಮತ್ತೆ ನಮ್ಮ ಭಾಗದಲ್ಲಿರುವಂತಹ ಬಳ್ಳಾರಿ ಸುಧಾರಿಸ ಕಾರ್ಖಾನೆ ಕನಿಷ್ಠ 4,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ಮಾಡಿದೆ. ಇದುವರೆಗೆ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಗಮನದಲ್ಲಿ ಕೊಟ್ಟಿಲ್ಲ. ಈ ಸಾರಿ ಒಂದು ಕುಂಟಲ್ ಕಲ್ಲಿಗೆ ಪ್ರತಿಭಟನೆ ಮಾಡಿದ್ರೆ ಈ ಪ್ರತಿಭಟನೆಗೆ ನಂಜನಗೂಡು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು, ರೈತ ಬಂಧುಗಳು, ತಾಯಿಯರು, ಯುವಕರು, ಯುವತಿಯರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನೀವು ಬಂದರೆ ಒಂದು ಬದಲಾವಣೆ ಮಾಡಲು ಸಾಧ್ಯ ಅಂತೇಳಿ ಏನು ನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಕರಪತ್ರಗಳು ಎಲ್ಲ ನಿಮ್ಮ ಕೈಯಲ್ಲಿದೆ. ಈ ಕರಪತ್ರಗಳು ಪ್ರತಿಯೊಂದು ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದರ ರೈತ ಜಾಗೃತಿ ಏನು ಇಡೀ ರಾಜ್ಯದಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದೇ ನಾವು ನಂಜನಗೂಡಿಗೆ ಪ್ರಾರಂಭ ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಸಾಕಷ್ಟು ಹೋರಾಟ ಎಬ್ಬಿದೆ.
ಹಂಗಾಗಿ 8ನೇ ತಾರೀಕಿನ ಹೋರಾಟಕ್ಕೆ ನನ್ನೂರಿನ ಅಂಬೇಡ್ಕರ್ ಸರ್ಕಲ್ ನಿಂದ ತಾಲೂಕು ಕಚೇರಿಗಳಿಗೆ ರೈತ ಜಾಥಾ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಮುಖ್ಯಸಾಗರ್, ಕಾರ್ಯಾಧ್ಯಕ್ಷರು ಕರ್ನಾಟಕ ರೈತ ಸಂಘ ಶಿಕ್ಷೆ. ಒಂದು ಕ್ವಿಂಟಾಲ್ ಕಬ್ಬಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 1 ಟನ್ ಕಬ್ಬಿಗೆ 3 ರೂಪಾಯಿ ಜಾಸ್ತಿ ಹೋಗಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಇದು ನಾಚಿಕೆಗೇಡಿನ ಸಂಗತಿ. ಇದರ ವಿರುದ್ಧ ಮತ್ತೆ ನಂಜನಗೂಡು ತಾಲೂಕಿನಲ್ಲಿ ಈಗಾಗಲೇ ಇಮ್ಮಾವು ಗ್ರಾಮದಲ್ಲಿ ಏನು ಎಕ್ಸ್ಪ್ರೆಸ್ಸಿಯ ಧನಾತ್ಮಕ ಪರಿಹಾರಕ್ಕಾಗಿ ಪ್ರತಿಭಟನೆಗಳನ್ನು ಇಮ್ಮಾವು ಗ್ರಾಮದಲ್ಲಿ 11,000 ಜನ ಅರ್ಜಿಯನ್ನು ಹಾಕಿರೋದು ನಾವು ಉಳುಮೆ ಮಾಡ್ತೀವಿ ಅಂತ ಹೇಳಿ. ನೀವು ಉಳುಮೆ ಮಾಡೋದನ್ನ ಏನಾದರೂ ಅರ್ಜಿನೇ ಮಾನದಂಡ ಅಂತ ಮಾಡೋದೇ ಪ್ರತಿಯೊಬ್ಬ ಅರ್ಜಿದಾರರು ಕೂಡ ನೀವು ಧನಾತ್ಮಕ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಮತ್ತೆ ನಮ್ಮ ವಿದ್ಯುತ್ತನ್ನ ಟಾಟಾ ಕನ್ಸಲ್ಟೆನ್ಸಿ ಅವರಿಗೆ ಗುತ್ತಿಗೆ ಅಂದ್ರೆ ವಿದ್ಯುತ್ತನ್ನ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಬಗ್ಗೆ ಕೂಡ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನ ಖಾಸಗೀಕರಣ ಮಾಡಬಾರದು. ಮತ್ತೆ ರಸಗೊಬ್ಬರ ತಗೋಬೇಕು ಅಂದ್ರೆ ಅದರಿಂದ ಒಂದಷ್ಟು ವಸ್ತುಗಳನ್ನ ಉಳಿಸ್ಕೋಬೇಕು, ರಸಗೊಬ್ಬರವನ್ನ ತಗೋಬೇಕು ಅಂತ ಹೇಳಿದ್ರೆ FID ಕಡ್ಡಾಯ ಮಾಡುವಂಥದ್ದು. ಈ FID ಕಡ್ಡಾಯ ಮಾಡೋದ್ರಿಂದ ಸಾಕಷ್ಟು ರೈತರುಗಳು ತೊಂದರೆಯಾಗಿದೆ. FID ಕಡ್ಡಾಯ ಮಾಡಬಹುದು, ಇದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಮತ್ತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದಿನೇ ದಿನೇ ಹೆಚ್ಚಿಗೆ ಇದ್ದಾರೆ. ಜನಸಾಮಾನ್ಯರು ಬದುಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆ ನೀತಿಯನ್ನ ನಾವು ತೀವ್ರತರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾದ ವಿಚಾರ, ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಏನು ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಿದ್ರು, ಫಾರಂ ನಂಬರ್ 50, 53, 57 ಅರ್ಜಿ ಹಾಕೊಂಡಿರೋರಿಗೆ ಇದುವರೆಗೆ ಯಾರಿಗೆ ಮಂಜೂರಾತಿ ಕೊಟ್ಟಿಲ್ಲ. ಅವರು ಮಂಜೂರಾತಿ ಕೊಡಬೇಕು. ಮತ್ತೆ ಮಂಜೂರಾಗಿರುವಂತ ಜಮೀನಿಗೆ ದುರಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಇಷ್ಟವೇ ಇದುವರೆಗೆ ಆ ಕಾರ್ಯ ಆಯ್ತಾ ಇಲ್ಲ. ಈ ಕೂಡಲೇ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ರೀತಿಯ ಮತ್ತೆ ನಂಜನಗೂಡು ತಾಲೂಕು ತಹಸೀಲ್ದಾರರ ಕಚೇರಿಯಲ್ಲಿ ರೈತರು ಬಹಳ ತೊಂದರೆ ಅನುಭವಿಸ್ತವೆ. ಎಲ್ಲರೂ ಕಾಸು ಕೊಡೋದೇ ಕೆಲಸಗಳಾಗ್ತಾ ಇಲ್ಲ. ದಿನೇ ದಿನೇ ಅನಿಸಾರ್ಥ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ವ್ಯಾಪಕ ದೂರುಗಳು ಬಂದಿದೆ. ಇದ್ರ ಬಗ್ಗೆ ಕಮಿಷನ್ ಕೂಡ ದೂರನ್ನ ರೈತರು ದಾಖಲು ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ.